ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದಾವಣಗೆರೆ ಹುಡುಗಿ. ಸೊ ಇವತ್ತು ನಾನು ಬಂದಿರೋ ವಿಚಾರ ಏನಪ್ಪ ಅಂತ ಅಂದರೆ, ನನ್ನ ಫ್ರೆಂಡಿನ ಮನೆ ಗೃಹ ಪ್ರವೇಶ ಇದೆ. ಸೊ ಅದ್ರದ್ದೆಲ್ಲ ಅಪ್ಡೇಟ್ಸು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಅವ್ರ ಮನೇದು ಇವಾಗ ಪ್ರಿಪ್ರೇಷನ್ ನಡೀತಾ ಇದೆ. ನಾಳೆ 30 ಇರೋದು ಅವ್ರದ್ದು ಮನೆ ಗೃಹ ಪ್ರವೇಶ. ಇವತ್ತು 29, ಈ ವಿಡಿಯೋ ಮಾಡುವಾಗ 29. ಇವತ್ತು ಚಪ್ರಶಾಸ್ತ್ರ ಇದೆ. ಸೊ ಇದನ್ನೇ ಪಾರ್ಟ್ ವೈಸ್ ಮಾಡಿ ಒಂದು 3 ವಿಡಿಯೋಸ್ ಬರೋ ಥರ ಅಪ್ಲೋಡ್ ಮಾಡ್ತೀನಿ. ಸೊ ಸಪೋರ್ಟ್ ಮಾಡ್ತೀರಲ್ಲ, ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನನ್ನ ಚಾನಲ್ನ ನೋಡೋರೆಲ್ಲರೂ ಹೊಸಬ್ರೇ ಆಗಿರ್ತಾರೆ. ಸೊ ನೀವು ನನಗೆ ಹೆಲ್ಪ್ ಮಾಡಿದರೆ ಸೊ ನನಗೂ ಮುಂದೆ ಫ್ಯೂಚರಿಗೆ ಚೆನ್ನಾಗಾಗುತ್ತೆ. ಸೊ ನಿಮ್ಮಿಂದ ಒಂದು ಲೈಕ್ ಸಿಕ್ಕಂಗೆ ಆಗುತ್ತೆ. ನನ್ನನ್ನು ಯಾರೋ ಒಬ್ಬರು ನೋಡ್ತಿದ್ದಾರೆ ಅನ್ನೋ ಒಂದು ಬರುತ್ತೆ. ಸೊ ನನಗೆ ಕಾನ್ಫಿಡೆಂಟ್ ಅಂದರೂ ಫುಲ್ ಇರಲಿಲ್ಲ. ಸೊ ಆದ್ರೂ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ತೊದಲ್ತಿದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ವಾ, ಸೊ ಮಿಸ್ಟೇಕ್ಸ್ ಆಗೇ ಆಗುತ್ತೆ ಗೈಸ್. ಸೊ ನೀವು ನನಗೆ ಹೆಲ್ಪ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಬನ್ನಿ ಅವ್ರ ಮನೆ ಅಪ್ಡೇಟ್ನ ಹೇಳ್ತಾ ಹೋಗ್ತೀನಿ ಏನೇನಾಗಿರುತ್ತೆ ಅಂತ. ಸೊ ನನ್ನ ಔಟ್ಫಿಟ್ ಈ ರೀತಿ ರೆಡಿಯಾಗಿದ್ದೀನಿ ನಾನು. ಆ್ಯಂಡ್ ಇದು ನನ್ನ ಔಟ್ಫಿಟ್ ಆಗಿರುತ್ತೆ ಆ್ಯಂಡ್ ಔಟ್ಲುಕ್ ಆಗಿರುತ್ತೆ. ಸೊ ಹಣೆ ಮೇಲೆ ತುಂಬ ದೊಡ್ಡ ಗುಳ್ಳೆ ಆಗಿಬಿಟ್ಟಿದೆ. ಏನು ಮಾಡೋಣ, ಇರಲಿ ಬಿಡಿ. ಏನಾದರೂ ಫಂಕ್ಷನ್ ಇದ್ದಾಗಲೇ ನನಗೆ ಈ ರೀತಿ ಆಗೋದು. ಬನ್ನಿ, ಇದೇ ಅವ್ರ ಮನೆ. ಚಪ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿದ್ದಾಳೆ ನನ್ನ ಫ್ರೆಂಡು. ಹ್ಯಾಂಡ್ ಶೇಕ್ ಕೊಡೋಣ ಬನ್ನಿ. ಹಾಯ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದ್ದಾರೆ ಜನ. ಆ್ಯಂಡ್ ಆಂಟಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಇದಿಷ್ಟು ಪೂಜೆ ಸಾಮಾನುಗಳು, ಏನೇನು ಐಟಮ್ಸ್ ಬೇಕು ಅಂತೆಲ್ಲ, ಅಂದರೆ ಹಾಲು, ತುಪ್ಪ, ಬಾಳೆಹಣ್ಣು, ಹಣ್ಣು, ಕಾಯಿ ಮತ್ತು ಕಳಶ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇವಳು ಗ್ರೋಸರೀಸ್ ಎಲ್ಲ ಬಂದಿದ್ದಾವೆ ಅಂತ ತೋರಿಸಿದ್ಲು. ಸೊ ಇದಿಷ್ಟು ನಾಳೆ ತಿಂಡಿಗೆ ಗ್ರೋಸರೀಸು, ನಾಳೆ ಊಟಕ್ಕೆ ಗ್ರೋಸರೀಸು. ಆ್ಯಂಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ಲು, ಅದು ಹಂಗೆ ಇದು ಹಿಂಗೆ ಅಂತ. ಸೊ ಆಂಟಿ ಕರೆದ್ರು, ಬನ್ನಿ ಕಂಕಣ ಕಟ್ಟಿಸ್ಕೊಳ್ಳಿ ಅಂತ. ಆ್ಯಂಡ್ ಇವಾಗ ಅವಳಿಗೆ ಕಟ್ಟಿಸ್ತಿದ್ದಾರೆ, ನನಗೆ ನೆಕ್ಸ್ಟ್ ಕಟ್ತಾರೆ. ಕಂಕಣ ಕಟ್ಟಿಸ್ಕೊತಿದ್ದಾಳೆ. ಆ್ಯಂಡ್ ಫ್ರೆಂಡ್ಸ್, ನನಗೆ ಇಷ್ಟು ದಿವಸ ಆದರೂ ಯಾಕೆ ಕಂಕಣ ಕಟ್ಕೊಬೇಕು ಅಂತ ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಎಕ್ಸ್ಪ್ಲೇನ್ ಮಾಡಿ, ಅಂದರೆ ನನಗೆ ತಿಳಿಸಿ. ಸೊ ಕಂಕಣ ಏನಕ್ಕೆ ಕಟ್ಕೊಬೇಕು ಅಂತ ಗೊತ್ತಿಲ್ಲ. ಅದನ್ನು ಅವ್ರ ಹತ್ರನೂ ಕೇಳಿ ತಿಳ್ಕೊಂಡಿದ್ದೀನಿ. ಸೊ ಇವಾಗ ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳಿ, ಏನಕ್ಕೆ ಕಂಕಣ ಕಟ್ಕೊಬೇಕು ಎಲ್ಲ ಪೂಜೆ ಇರುವಾಗ ಅಂತ. ನಾನು ಕಂಕಣ ಎಲ್ಲ ಕಟ್ಟಿಸ್ಕೊಂಡೆ. ಸೊ ಆ್ಯಕ್ಚುಲಿ ನಿಮ್ಗೇನಾದರೂ ಗೊತ್ತಾದರೆ, ಏನಕ್ಕೆ ಕಂಕಣ ಕಟ್ಟಿಸ್ಕೊಬೇಕು ಅಂತ ಗೊತ್ತಾದರೆ, ಸೊ ಪ್ಲೀಸ್ ತಪ್ಪದೆ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಕಂಕಣ ಎಲ್ಲ ಕಟ್ಟಿಸ್ಕೊಂಡಿದ್ದಾಯಿತು. ಆ್ಯಂಡ್ ಮುತ್ತು ರತ್ನನೆಲ್ಲ ನೋಡಿಕೊಂಡೆ. ಆ್ಯಂಡ್ ನನ್ನ ಫ್ರೆಂಡು ಸಹಿತ ಅವ್ರ ತಂಗಿಗೆ ಕಂಕಣ ಎಲ್ಲ ಕಟ್ತಾ ಇದ್ದಾಳೆ. ಇನ್ನೂ ಏನೇನು ಬೇಕೋ ಎಲ್ಲ ನೋಡ್ಕೊತಿದ್ದಾಳೆ. ಸೊ ಇದು ಅವ್ರ ಅಣ್ಣ, ಇದು ಅವ್ರ ಪಪ್ಪ. ಹಾಯ್ ಅಂಕಲ್ ಅಂತ ಹೇಳಿದೆ. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಅವ್ರು ಯಾವಾಗಲೂ ನನ್ನನ್ನು. ಆ್ಯಂಡ್ ಅಂಕಲ್ನ ಮಾತಾಡಿಸ್ಕೊಂಡು ಸುತ್ತ ಮನೆ ಚಪ್ರ ಇಲ್ದಂಗೆ ನೋಡಿಕೊಂಡು, ಇವರೆಲ್ಲ ಆಟೋದಲ್ಲಿ ಕೂತ್ಕೊಂಡಿರೋಲ್ಲ ಚಪ್ರದವರು. ಸೊ ಸೀದಾ ಅವ್ರ ಮನೆ ಹತ್ರ ಹೋದೆ. ಇದು ಅವ್ರ ತಂಗಿ. ಹಾಯ್ ಮಾಡಿದೆ, ಕ್ಯೂಟಾಗಿ ಹಾಯ್ ಮಾಡಿದ್ಲು. ಇದು ಅವ್ರ ತಂಗಿಯರ ಪಪ್ಪ, ಅಂದರೆ ಅವ್ರ ದೊಡ್ಡಪ್ಪ. ಸೊ ಅವ್ರನ್ನೂ ಮಾತಾಡ್ಸ್ಕೊಂಡು ಒಳಗಡೆ ಹೋದೆ. ನನ್ನ ಫ್ರೆಂಡ್ ಅವ್ರ ಅಮ್ಮಂಗೆ ಹೆಲ್ಪ್ ಮಾಡ್ತಾಯಿದ್ಲು, ಅಂದರೆ ಸಹಾಯ ಮಾಡ್ತಾಯಿದ್ಲು. ಪೂಜೆಗೆ ಟೈಮ್ ಆಗುತ್ತೆ ಅಂತ. ಮುಹೂರ್ತ ಇದೆ ಇವಾಗ 9:30ಕ್ಕೆ ಮುಹೂರ್ತ ಇತ್ತು. ಸೊ ಹಂಗಾಗಿ ಅವಳೆಲ್ಲ ಬೇಗ ರೆಡಿ ಮಾಡ್ತಾಯಿದ್ರು ಎಲ್ಲ. ಇದು ಅವರ ಅಂಕಲ್ಲು, ಅಂದರೆ ಮನೆ ಕಟ್ಟಿರೋ ಅಂಕಲ್ಲು, ಕೆಲಸ ಮಾಡಿರೋರು. ಸೊ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಇಷ್ಟ. ಆ್ಯಂಡ್ ಟೈಮ್ ಆಗಿದೆ. ಸೊ ಇವಾಗ ಚಪ್ರದ ಪೂಜೆಗೆಲ್ಲ ಪ್ರಿಪ್ರೇಷನ್ ಆಗಿದೆ. ಇನ್ನೇನು 1 ಮಿನಿಟ್ ಇದೆ ಅಷ್ಟೇ, ನೋಡಬೇಕು. ಚಪ್ರದ ಪೂಜೆ ನಡೀತಾ ಇದೆ ಗಾಯ್ಸ್. ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗೆ ಹಾಕಕ್ಕೆ ಅವ್ರಿಗೆ ಏನು ಗೊತ್ತಿತ್ತು. ಹೌದಾ? ಅಯ್ಯೋ ಆಂಟಿ ಇಲ್ಲ ಬಿಡ್ರಿ, ಅಂಟಿ ಅವಳು ಹಂಗೆ ಹೇಳ್ತಾವಳೆ.
ಇನ್ನೂ ತಗೊಂಡಂಗೆ ಆಗ್ಬೇಕಷ್ಟೇ. ಇನ್ನು ಇವಾಗ ಸ್ಟಾರ್ಟಿಂಗ್ ಮಾಡ್ತಿದ್ದೀನಿ. ಸ್ಮೈಲ್ ಪೂ ಏನಾದ್ರೂ ಅರ್ತಿ ತಟ್ಟಿ ಇಟ್ಕೊಂಡು ಮೂತಿ ತಿರುತ್ತಾನ. ಎಸ್ ಯಾವುದು ಅದ ಚಪ್ರದ ಪೂಜೆ ಮಾಡು. फोन करा मामा बराले आज ಅವಳ ಮುತ್ತು ನಮಗರೆ ಬಾಡತೀನಿ ಒಬ್ಬರು ಗೃಹಪ್ರವೇಶಕ್ಕೆ ಕಂಬಾರ್ ಪೂಜಾ ಕರೆಯೋದನ್ನ ಬಲ बनाना ओपनिंग आज मगरे पंक्तिंग ಕೈನ ಹಿಂಗೆ ಅನ್ನೆ ಕೈ ನೀರು ಹಾಕು ಚೊಮ್ಮಿಂದನೇ ಯಾಕೋ ಅವ್ರು ಹಿಂಗೆ ಉಜ್ತಾರೆ. ಜೀವನದಲ್ಲಿ ನಾವೊಂದು ಅನ್ಕೊಂಡ್ರೆ ಹಣೆಲ್ ಭಗವಂತ ಇನ್ನೊಂದು ಬದುಕ್ತಾನೆ. ಒಂದಂಗೆ ಬದುಕು ನಡೆಸ್ಬೇಕಷ್ಟೇ. ಅದೇ ಇಡಮ್ಮ 2 ರೂಪಾಯಿ ಏನಾಗಲ್ಲ. ಎಲೆ ಅಡಿಕೆ ಎಲ್ಲ ಇಟ್ರ ಒಂದೇ ಒಂದು ಅಡಿಕೆ ಸಾಕು. ಸ್ವಲ್ಪ 3 ಟೈಮ್ ಹಾಕು. ಸಾಕು ಬಿಡು. ಅಲ್ಲ ಅಲ್ಲಿ ತೊಳೆದಿಲ್ಲಲ್ಲ ನೀರು, ಅಂದರೆ ಅಲ್ಲೂ ನೀರು ಹಾಕಿಲ್ಲ ಅಲ್ಲ. ಸ್ವಲ್ಪ ಅರ್ಶನ ಹಚ್ಬೇಕಾಗಿತ್ತು. ಹಾಂ ಬೇರೆ ಅರ್ಶನ ಇಲ್ಲ ಅಕ್ಕ, ಬೇರೆ ಅರ್ಶನ ಇಲ್ಲ, ಬೇರೆ ಅರ್ಶನ ಇಲ್ಲ. ಸ್ವಲ್ಪ ಅಲ್ಲಿಂದ ನೀವು ತಿಕ್ಬೇಕಾಗಿತ್ತು. ಅದೈತಿ ಎಲ್ಲೈತಿ ಅಲ್ಲೈತಿ ಲಿಂಬೆಹಣ್ಣು ಬಟ್ಟೆ ಅದು ಇದು ಕಟ್ಲಕ್ಕ ಅವನ್ನೇ 5 ಅಕ್ಕ ಲಿಂಬೆಹಣ್ಣು ಬಟ್ಟೆ ತರ್ತೀನಿ. ಇದ್ದೀರಾ? 5 ಜನ ಇದ್ದೀರಾ? ಹಾಕ್ರಿ ಹುಷಾರಾಗಿ. 10 ರೂಪಾಯಿ ಪಾಪ ಇಲ್ಲ ಇದು ತಗೋಬೇಕಲ್ಲ. ಒಂದು ಬಟ್ಟೆಯಲ್ಲಿ ಹೊಸ ಬಟ್ಟೆ ಯಾವ್ದಾರ ಸ್ವಲ್ಪ ಹೊಸ ಬಟ್ಟೆ ಪೂಜೆ ಬೆಳೆ ಆ್ಯಕ್ಚುಲಿ ಫೈನಲ್ ಆಗಿ ಅವ್ರ ಮನೆ ಆಯಿತು. ಸೊ ಇನ್ನೇನು ಹೋಗ್ತಾ ಇದ್ದಾರೆ ಹೊಸ ಮನೆಗೆ. ಇವಾಗ ಗೃಹ ಪ್ರವೇಶನೂ ನಾಳೆ ಆಗುತ್ತೆ. ಇವಾಗ ಚಪ್ಪರಶಾಸ್ತ್ರನೂ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಅವ್ರ ಫೇಸಲ್ಲೇ ನೋಡ್ಬೋದು ಖುಷಿ ಎಷ್ಟಿದೆ ಅಂತ. ಆ್ಯಂಡ್ ಕಾಯ್ತಾ ಇದ್ದಾರೆ, ಇನ್ನು 2 ದಿವಸ ಕಳಿಯೋದಕ್ಕೆ ಕಾಯ್ತಾ ಇದ್ದಾರೆ. ಅವರು ಹೊಸ ಮನೆಗೆ ಹೋಗ್ಬೋದು. ಹೊಸ ಮನೆ ಅದೇ ಜಾಗ, ಆದರೆ ಹೊಸ ಮನೆ. ಸೊ ಫುಲ್ ಖುಷಿ ಆಗಿರ್ತಾರೆ. ಆ್ಯಂಡ್ ಮತ್ತು ಚಪ್ರದ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ಚಪ್ರದ ಪೂಜೆನ. ಎಲ್ಲರಿಗೂ ಕಂಕಣ ಕಟ್ತಾ ಇದ್ದಾಳೆ ನನ್ನ ಫ್ರೆಂಡ್. ಅವ್ರ ಅಣ್ಣನಿಗೆ ಕಂಕಣ ಕಟ್ತಾ ಇದ್ದಾಳೆ.
ಹಂಗೆ ಅಮ್ಮಂಗೂ ಸಹಾಯ ಮಾಡ್ತಾ ಇದ್ದಾಳೆ. ಸೊ ಯಾಕೋ ಗೊತ್ತಿಲ್ಲ, ಫುಲ್ ಭಾರತ ನಾರಿ ಆಗ್ಬಿಟ್ಟಿದ್ದಾಳೆ. ಅಣ್ಣನೂ ಅಷ್ಟೇ ಎಲ್ಲ ಕೊಟ್ಟಿದ್ದಾರೆ. ಇನ್ನು ನೇಬರ್ಸ್ ಎಲ್ಲ ಬಂದಿದ್ದಾರೆ, ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ದಾರೆ. ಸೊ ಅವರಿಗೆಲ್ಲ ಕಂಕಣ ಕಟ್ಟಿ ನೀನು ಪೂಜೆ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಸೊ ಫಸ್ಟ್ ನನ್ನ ಫ್ರೆಂಡೇ ಮಾಡ್ತಾ ಇದ್ದಾಳೆ ಪೂಜೆನ. ನೋಡೋಣ ಬನ್ನಿ ಪೂಜೆ ಹೇಗೆ ಮಾಡ್ತಾಳೆ ಅಂತ. ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ. ಆ್ಯಂಡ್ ಫೈನಲಿ ಪೂಜೆ ಮುಗೀತು ಗಾಯ್ಸ್. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಯಾರೂ ಟಿಫನ್ ಮಾಡಿಲ್ಲ. ಸೊ ನಾನು ನನ್ನ ಫ್ರೆಂಡ್ ಟಿಫನ್ ತರೋಕೆ ಹೋಗಬೇಕು. ಸೊ ಬನ್ನಿ ಗಾಯ್ಸ್, ಮನೆಗೆ ಹೋಗಿ ಎಲ್ಲ ಇಟ್ಬಿಟ್ಟು ಟಿಫನ್ ತರೋಕೆ ಹೋಗೋಣ. ಆ್ಯಂಡ್ ಶಾಮಿಯಾನ ಹಾಕಿದವರು ಬಂದುಬಿಟ್ರು. ಬನ್ನಿ ಹೋಗೋಣ ನಾವು ಟಿಫಿನ್ ತರೋಕ್ಕೆ. ಸೊ ಈ ಒಂದು ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಆ ಹೋಟೆಲಿಗೆ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಆ ಹೋಟೆಲ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇರಲಿ ಬನ್ನಿ, ಇದೆ ಆ ಹೋಟೆಲ್. ಈ ಹೋಟೆಲ್ ಯಾರಿಗೆ ಗೊತ್ತಿದೆ ಅಂತ ಕಮೆಂಟ್ ಹಾಕಿ. ಇಲ್ಲಂತೂ ಪಲಾವ್ ಅಂತೂ ಸಖತ್ತಾಗಿರುತ್ತೆ. ಇಲ್ಲಿ ಇಡ್ಲಿಗೆ ಒಂದು ಫ್ಯಾನ್ ಬೇಸೇ ಇದೆ ಗಾಯ್ಸ್. ಸೊ ಸಖತ್ತಾಗಿರುತ್ತೆ, ತಿಂತಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಆ್ಯಂಡ್ ಇಲ್ಲಿ ತಿನ್ನೋ ಕೇಸರಿ ಬಾತ್ ವಾವ್, ಟೇಸ್ಟ್ ಅಂತೂ ಅಲ್ಟಿ. ಸೊ ವಡೆ ಜೊತೆ ಸಾಂಬಾರು ನೆಂಚ್ಕೊಂಡು ತಿಂತಾಯಿದ್ರೆ ಆಹಾ, ಏನು ಮಾಡೋಣ, ನಾನು ತಿನ್ನೋಗಿಲ್ಲ ಅಷ್ಟೇ, ಜಸ್ಟ್ ನೋಡಬೇಕು, ಸುಮ್ಮನೆ ನನ್ನ ತಟ್ಟೆಲಿರೋ ಕೇಸರಿ ಬಾತ್ ತಿನ್ನಬೇಕು ಅಷ್ಟೇ. ಇನ್ನು ನಾವು ತಿಂದ್ಕೊಂಡು ಪಾರ್ಸೆಲ್ ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ. ಸೊ ಅವಾಗ ಟ್ರಾಫಿಕ್ ಪೊಲೀಸ್ ಹಿಡಿದ್ಬಿಟ್ರು. ನಾನು ಆ್ಯಕ್ಚುಲಿ ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ. ಇಲ್ಲೇ ಲೋಕಲ್ ಅಲ್ವಾ, ಜಸ್ಟ್ ಒಂದು ರೋಡ್ ಕಟ್ಟಾದರೆ ನಮ್ಮ ಮನೆ ಬರುತ್ತಲ್ಲ ಅಂತ ಬಂದುಬಿಟ್ಟೆ. ಸೊ ಫೈನ್ ಬಿದ್ದು ಗಾಯ್ಸ್. ಸೊ ಪ್ಲೀಸ್ ಯಾರು ಹೆಲ್ಮೆಟ್ ಹಾಕ್ಲಿಲ್ದಾಗ ಗಾಡಿ ಓಡಿಸ್ಬೇಡಿ. ಆ್ಯಂಡ್ ಎಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ. ಇಷ್ಟು ಹೇಳ್ತಾ ಮುಗಿಸ್ತೀನಿ. ಆ್ಯಂಡ್ ಮನೆಗೆ ಬಂದಿದ ತಕ್ಷಣ ಆಂಟಿ ಹೂ ತರೋಕೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ನನ್ನ ಫ್ರೆಂಡ್ ಅಮ್ಮ ಆಂಟಿ ಹೋಗ್ತಾ ಇದ್ದೀವಿ ಹೂ ತರೋಕ್ಕೆ. ಇಲ್ಲೇ ಭರತ್ ಕಾಲೋನಿಯಲ್ಲಿರೋದು ಹೂವಿನ ಮಾರ್ಕೆಟು. ಸೊ ಹೂವಿನ ಮಾರ್ಕೆಟ್ ಹತ್ರ ಹೋಗಿದ್ವಿ. ಒಂದಕ್ಕಿಂತ ಒಂದು ಹೂ ಚೆನ್ನಾಗಿದೆ. ಇದೆ ಭರತ್ ಕಾಲೋನಿ ಹೂವಿನ ಮಾರ್ಕೆಟು, ಹೂವಿನ ಸಂತೆ ಚೆನ್ನಾಗಿದೆ. ಹೂಗಳನ್ನ ನೋಡ್ಕೊಂಬರೋಣವಾ? ಈಗ ಅಂದ್ಕೊಂಡು ನಾವು ಮನೆ ಹತ್ರ ಬಂದ್ವಿ, ಮುಗೀತು. ಅಲ್ಲಿ ಶಾಮಿನ ಹಾಕಿದ್ರು. ಹಂಗೆ ನನ್ನ ಫ್ರೆಂಡ್ ಸ್ಯಾರಿ ಇರಲಿಲ್ಲ. ಸೊ ಸ್ಯಾರಿನೆಲ್ಲ ನೋಡಿದೆ. ಹಂಗೆ ಅವಳು ಬಾ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೊಂಟ್ಲು. ಹಂಗೆ ಕೇಟೋ ಬೇಕ್ರಿ ಹತ್ರ ಹೋದ್ವಿ. ಆ್ಯಂಡ್ ಚೆನ್ನಾಗಿ ತಿಂದ್ವಿ, ಎಂಜಾಯ್ ಮಾಡಿದ್ವಿ. ಆಮೇಲೆ ಆ್ಯಂಡ್ ಇಲ್ಲಿಂದ ಅವ್ರ ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿತ್ತು, ಸ್ವಲ್ಪ ಅವ್ರ ಫ್ರೆಂಡಿಗೆ ಸರ್ಪ್ರೈಸ್ ಮಾಡಲಿಕ್ಕೆ. ಸೊ ಬನ್ನಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಸರ್ಪ್ರೈಸ್ ಮಾಡೋಣ. ಆ್ಯಂಡ್ ಗೈಸ್ ಇದೆ ಅವ್ರ ಮನೆ, ಮೇಲೋಗಬೇಕು, ಹೋಗೋಣ ಬನ್ನಿ. ಸೊ ಲೊಕೇಶನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಸೊ ಲೊಕೇಶನ್ ನೋಡ್ಕೊಂಡು ಹೋಗ್ತಾ ಇದ್ವಿ ಒಳಗಡೆ. ನೀನು ಅವಳನ್ನ ಕರಿಬೇಕು ಅನ್ನೋಷ್ಟೊತ್ತಿಗೆ ಅವಳೇ ಹೊರಗಡೆ ಬಂದಳು. ಪಾಪ ಬಂದು ಚೆನ್ನಾಗಿ ಮಾತಾಡಿಸಿದ್ಲು. ಆ್ಯಂಡ್ ಕೂತ್ಕೊಳ್ಳಿ ನೀರು ತರ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ಲು. ಸೊ ಅವ್ರ ಮಮ್ಮಿನೂ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಆ್ಯಂಡ್ ಕಾಫಿ ಗೀಫಿ ಎಲ್ಲ ಮಾಡ್ಕೊಡ್ತೀವಿ ಕೂತ್ಕೊಳ್ಳಿ ಅಂತ ಅಂದರು. ನೀನು ಕೂತ್ಕೊಂಡು ನಾನು ಟ್ರಯಲ್ ನೋಡ್ತಾ ಇದ್ದೆ. ಸೊ ಅಷ್ಟೊತ್ತಿಗೆ ಅವಳು ಬಂದಳು. ಸೊ ಕಾಣಿಸ್ತಿಲ್ಲ, ಅಲ್ಲಿ ತನಕ ಕಾಣಿಸ್ತಾ ಇಲ್ಲ. ಸೊ ಪಾಪ ಮಾತಾಡಿ ಸುಸ್ತಾಗಿದ್ದಾರೆ ಅಂತ ಫ್ರೂಟ್ ಅಂತ ಸೃಷ್ಟಿಗಿಡೋ
ಹಾಗೆ ಹಣ್ಣು ತಿನ್ಕೊಂಡು ಮನೆ ಕಡೆಗೆ ಹೋದ್ವಿ. ಎಲ್ಲರೂ ಫುಲ್ಲು ಬೇಜಾರಾಗ್ಬಿಟ್ಟಿದ್ರು, ಲೇಟಾಗಿ ಬಂದಿದ್ವಿ ಅಂತ. ಅಮ್ಮನೇ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ರು, ನಾವೆಲ್ಲ ರಂಗೋಲಿ ನೆತ್ತಿಡ್ತಿದ್ವಿ. ಆ್ಯಂಡ್ ನಾಳೆಗೆ ಬೂಂದಿ ಖಾರ ಎಲ್ಲ ರೆಡಿ ಆಗ್ತಾಯಿತ್ತು. ಸೊ ಬೂಂದಿ ಎಲ್ಲ ಕರ್ಕೊಂಡ್ರು, ಈರುಳ್ಳಿ ಎಲ್ಲ ಹಚ್ಚಿದ್ರು, ಸಿಟ್ಟಿಂಗ್ ಹಾಕಿದ್ದಾರೆ. ಇದು ಆಂಟಿ ರಂಗೋಲಿ ಹಾಕಿರೋದು, ದೊಡ್ಡಮ್ಮ ಅಂದರೆ ಪೂರ್ಣಿಮಾರ್ ದೊಡ್ಡಮ್ಮ ರಂಗೋಲಿ ಹಾಕಿರೋದು. ಆ್ಯಂಡ್ ಮರ್ತ್ಬಿಟ್ಟಿದ್ದೆ, ಅವಳ ಹೆಸರು ಪೂರ್ಣಿಮಾ ಅಂತ, ನನ್ನ ಫ್ರೆಂಡ್ ಹೆಸರು ಪೂರ್ಣಿಮಾ ಅಂತ. ಸೊ ಅವಳನ್ನ ನಾನು ಪೂ ಅಂತ ಕರಿತೀನಿ. ಆ್ಯಂಡ್ ಈ ಥರ ಇದೆ ಡೆಕೋರೇಷನ್ನು ರಾತ್ರಿ ಹೋಮಕ್ಕೆ. ಇನ್ನೂ ಮಾಡ್ತಾ ಇದ್ದಾರೆ, ಸೆಟಪ್ ಮಾಡ್ತಾ ಇದ್ದಾರೆ. ಸೊ ಅದು ಪಾರ್ಟ್ 2 ಆಗಿರುತ್ತೆ. ಆ್ಯಂಡ್ ನಾಳೆ ಪಾರ್ಟ್ 3ನೂ ಅಪ್ಲೋಡ್ ಮಾಡ್ತೀನಿ ಗೈಸ್, ಸೊ ವೇಟ್ ಆ್ಯಂಡ್ ವಾಚ್. ಸೊ ಇದೆಲ್ಲ ಹೋಮಕ್ಕೆ ಬೇಕಾಗಿರೋ ಐಟಮ್ಸು ಆ್ಯಂಡ್ ನಿಮ್ಮ ಪೂಜೆ ಸಾಮಗ್ರಿಗಳು. ಇಲ್ಲಿ ಬಂದರು ಅಣ್ಣ. ಸೊ ಅಣ್ಣ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಅಣ್ಣ ಏನು ಹೇಳೋಕ್ಕಾಗದೆ, ಸೊ 5 ವರ್ಷ ಆದಮೇಲೆ ನೆನಪಿಗಿರ್ತದೆ. ನನ್ನ ಫ್ರೆಂಡ್ ಲೈಟಿಂಗ್ಸ್ ನೋಡ್ತಾ ಇದ್ದಾಳೆ, ಯಾವ್ಯಾವ ಲೈಟಿಂಗ್ಸ್ ಯಾವ್ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಹೂವನ್ನೆಲ್ಲ ನೋಡಿಕೊಂಡು ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಸೆಟಪ್ ಅಂತೆಲ್ಲ ಮಾಡಿದೆ. ಆ್ಯಂಡ್ ಚೆನ್ನಾಗಿ ಹಾಕಿದ್ದಾರೆ ರೈಸ್, ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆ್ಯಂಡ್ ರಂಗೋಲಿನೂ ಕ್ಯೂಟಾಗಿ ಹಾಕಿದ್ದಾರೆ, ಚೆನ್ನಾಗಿದೆ. ಇನ್ನೇನು ಈಗ ಅಂತ ಬ್ಲಾಗ್ ಮುಗಿಸ್ತೀನಿ. ಸೊ ಹಲೋ ಗೈಸ್, ಇಷ್ಟ ಆಗಿರುತ್ತೆ. ಪಾರ್ಟ್ 2 ನಾಳೆ ಅಪ್ಲೋಡ್ ಆಗುತ್ತೆ ಗೈಸ್. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಮರೀದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಹೊಸ್ದಾಗಿ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಗೈಸ್. ನಾಳೆ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಐ ಮೀನ್ ಪಾರ್ಟ್ 2 ಇವಾಗ ಜಸ್ಟ್ ಪ್ರಿಪ್ರೇಷನ್ ಅಷ್ಟೇ ಅಪ್ಲೋಡ್ ಮಾಡಿರೋದು. ಸೊ ಫುಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಗೈಸ್, ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ವಾಚ್ ಇಟ್. ಥ್ಯಾಂಕ್ ಯು.